गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಹಾಗೆ ಪುಣ್ಯಾತ್ಮರೇ, ಹೇಳಬೇಕೆಂದರೆ ಮೊದಲಿನ ಋಷಿಗಳೆಲ್ಲ ಹೀಗೆಯೇ ಇದ್ದರು. ಆದರೆ ಅವರು ಕೆಲವು ಮಾಲೀಕನ ವಿಧಾನವನ್ನು ಸ್ವಲ್ಪ ಮಟ್ಟಿಗೆ ತಿಳಿದಿದ್ದರು. ಮತ್ತು ಈ ವರ್ತಮಾನದ ಗುರು ಮತ್ತು ಈ ನಕಲಿ ಋಷಿ ಮಹರ್ಷಿ ದಯಾನಂದರಂಥವರಿಗಂತೂ ಏನೇನೂ ಕೂಡ ಗೊತ್ತಿಲ್ಲ ಭಗವಂತನ ಬಗ್ಗೆ. ಮತ್ತು ಇವರು ಬಹಳವಾಗಿ ಈ ಮಾನವ ಸಮಾಜವನ್ನು ಹಾಳು ಮಾಡಿದರು. ಈಗ ಈ ಇಡೀ ಮಾನವ ಸಮಾಜಕ್ಕೆ ಯಥಾರ್ಥ ಜ್ಞಾನ ಕೇಳಲು ಸಿಗುತ್ತದೆ. ಮತ್ತು ಒಂದು ಬಾರಿ ಅಂತೂ ಎಲ್ಲರೂ ಖಂಡಿತವಾಗಿ ವಿರೋಧಿಸುತ್ತಾರೆ. ಅಂದರೆ ಹೀಗೆ ಹೇಗಾಯಿತು, ಸುಳ್ಳು ಹೇಳುತ್ತಾರೆ, ಮತ್ತು ಆ ಪ್ರಮಾಣ ಎದುರಲ್ಲಿ ತೋರಿಸಲಾಗುತ್ತದೆ. ಈ ಲ್ಯಾಂಡರ್ನನ್ನು ತೋರಿಸ್ತಾನೆ ದಾಸ. ನಂತರ ಅವರು ವಿವಶರಾಗುತ್ತಾರೆ. ಕೆಲವು ಇಂತಹ ವ್ಯಕ್ತಿಗಳಿದ್ದಾರೆ. ಹೇಗೆಂದರೆ ಗೌರವ, ಹೊಗಳಿಕೆ, ಈರ್ಷ್ಯೆಯುಕ್ತರಾಗಿ ಅದರಿಂದ ಪ್ರಭಾವಿತರಾಗಿ ಅದರ ವಶವಾಗಿ ಅದನ್ನು ಒಪ್ಪುವುದಿಲ್ಲ, ಒಪ್ಪಲು ಬಿಡುವುದಿಲ್ಲ ಅನ್ನರನ್ನು ಹೇಳುತ್ತಾರೆ. ಸುಳ್ಳು ಹೇಳುತ್ತಾನಿವನು. ರಾಮ್ಪಾಲನಿಗೆ ಸಂಸ್ಕೃತ ಬರುವುದಿಲ್ಲ. ಇದರಲ್ಲಿ ಸಂಸ್ಕೃತ ಭಾಷೆಯ ವಿಷಯ ಇಲ್ಲವೇ ಇಲ್ಲ. ಇವರೇ ಸಂಸ್ಕೃತದಲ್ಲಿ ವ್ಯವಹರಿಸುವವರು. ವೇದ ಸಂಸ್ಕೃತದಲ್ಲಿ ವಿದ್ಯಮಾನವಿದೆ ಮತ್ತು ಇವರೇ ತೆರೆಯುವವರು. ಇವರೇ ಅನುವಾದ ಮಾಡಿಟ್ಟಿದ್ದಾರೆ. ಅದನ್ನೇ ತೋರಿಸುತ್ತಿದ್ದಾನೆ ಈ ದಾಸ. ಅಂದರೆ ಈತ ಸ್ವತಃ ಅನುವಾದ ಮಾಡುತ್ತಿದ್ದಾರೆ ತನ್ನ ಕೈಗಳಿಂದ. ಅಂದರೆ ಆ ಪರಮಾತ್ಮ ಮೂರನೇ ಮುಕ್ತಿಧಾಮದಲ್ಲಿರುತ್ತಾನೆ, ಅಲ್ಲಿ ವಿರಾಜಮಾನಾಗಿದ್ದಾನೆ, ಒಂದು ಸ್ಥಳದಲ್ಲಿ ಇರುವನು. ಮತ್ತು ಇವರು ಹೇಳ್ತಾರೆ ರಾಮ್ಪಾಲ್ನಿಗೆ ಸಂಸ್ಕೃತ ಬರುವುದಿಲ್ಲ. ಮತ್ತಿವರಂತೂ ಪೆದ್ದರು, ಇವರು ಬಯಸಲಾರರು ಜನತೆಗೆ ಒಳ್ಳೆಯದಾಗಲೆಂದು ಮತ್ತು ಸತ್ಯತೆ ಸಮಾಜದಲ್ಲಿ ತಲುಪಲೆಂದು, ಜನರ ಕಲ್ಯಾಣವಾಗಲೆಂದು. ಇವರ ಉದ್ದೇಶವೇನೆಂದರೆ ಇವರು ಪ್ರಭುಗಳಾಗಿರಬೇಕು. ಇವರು ಪ್ರಧಾನರಾಗಿ ಕುಳಿತಿದ್ದಾರೆ. ಯಾವುದೋ ಆಚಾರ್ಯ ಪದವಿಯನ್ನು ಪ್ರಾಪ್ತಿಸಿ ಆ ಮುಗ್ಧ ಆತ್ಮಗಳನ್ನು ದಾನದ ಹೆಸರಿನಲ್ಲಿ ಚಂದಾ ವಸೂಲಿ ಮಾಡುತ್ತಿದ್ದಾರೆ ಇವರೆಲ್ಲ. ವೇದಗಳನ್ನು ಮಾರಿ ಸತ್ಯಾರ್ಥ ಪ್ರಕಾಶವನ್ನು ಮಾರಿ ತಮ್ಮ ಜೀವನ ನಡೆಸುತ್ತಿದ್ದಾರೆ. ಅದೇ ವ್ಯಕ್ತಿಗಳು ಭ್ರಮಿತಗೊಳಿಸಿದ್ದಾರೆ ಈ ಜನತೆಯನ್ನು. ಆದರೆ ಈಗಂತೂ ಹೋಯಿತು, ಆ ಮಾತು ಬಹಳ ದೂರ ಹೋಯಿತು. ಜನರು ವಿದ್ಯಾವಂತರಾಗಿದ್ದಾರೆ. ಆಧುನಿಕ ಉಪಕರಣ ನಮ್ಮ ಬಳಿ ಇದೆ, ಪ್ರೊಜೆಕ್ಟರ್ ನಮ್ಮ ಎದುರಲ್ಲಿದೆ, ಮತ್ತು ಪುಸ್ತಕ ನನ್ನ ಬಳಿ, ದಾಸನ ಬಳಿ ಇದೆ, ಮತ್ತು ತಮ್ಮ ಎದುರು ಹಾಜರುಪಡಿಸುತ್ತೇನೆ. ಮತ್ತು ನೋಡಬೇಕು ಭಗವಂತನ ಮಹಿಮೆ, ತಾವು ಸ್ವತಃ ನೋಡುವಿರಿ, ಮತ್ತೆ ಎಲ್ಲರೂ ಆಶ್ಚರ್ಯಚಕಿತರಾಗುವಿರಿ ಮತ್ತು ಬೈಯುವಿರಿ. ಆ ನಕಲಿ ಮಹರ್ಷಿಗಳನ್ನು, ದುಷ್ಟರನ್ನು, ಅಪರಾಧ ಮಾಡಿದವರನ್ನು, ಇಡೀ ಸಮಾಜವನ್ನು ಭ್ರಮಿತಗೊಳಿಸಿದ್ದಾರೆ. ಪರಮಾತ್ಮನ ಪರಿಭಾಷೆ ಬಿಗಡಾಯಿಸಿಬಿಟ್ಟರು. ನಿರಾಕಾರ ಎಂಬ ಥಿಯರಿಯನ್ನು ಮಾಡಿ ಅವರದ್ದು ತಮ್ಮ ಅಜ್ಞಾನದ ಅನುಭವವಾಗಿದೆ. ಇದು ಅಂದರೆ ಪರಮಾತ್ಮನು ನಿರಾಕಾರನಾಗಿದ್ದಾನೆ ಮತ್ತು ಒಂದು ಸ್ಥಳದಲ್ಲಿ ಇರುವವನಲ್ಲ. ಇದು ಅವರ ತಮ್ಮ ಅಜ್ಞಾನ ಅಂಧಕಾರದ ಅನುಭವವಾಗಿದೆ. ಅವರು ಜ್ಞಾನಹೀನರಾಗಿದ್ದರು, ವೇದಜ್ಞಾನಹೀನರಾಗಿದ್ದರು. ನಿಜವಾದ ಭಕ್ತಿ ಅವರ ಬಳಿ ಇರಲಿಲ್ಲ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.